ಸಂಜೆ ಆಗ್ತಾ ಇದ್ದಂತೆ ಧೋ ಅಂತ ಸುರಿಯೋ ಮಳೆ ನಗರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತಿದೆ. ಇಡೀ ನಗರವೇ ಹೈರಾಣಾಗ್ತಿದೆ. ಮಳೆ ಅವಾಂತರಗಳ ಬಗ್ಗೆ TV9 ವರದಿ ಬೆನ್ನಲ್ಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಲರ್ಟ್ ಅಲರ್ಟ್ ಅಂತಿದೆ. ಸಂಜೆಯಾಗ್ತಿದ್ದಂತೆ ಬರುತ್ತಿರುವ ಮಳೆರಾಯ ಸಿಟಿ ಮಂದಿಯನ್ನ ಸುಸ್ತು ಮಾಡಿದ್ದಾನೆ. ವಾರದಿಂದ ಸುರಿಯುತ್ತಿರುವ ಮಳೆಗೆ ಸಿಟಿ ಮಂದಿ ಕಂಗಾಲಾಗಿದ್ದಾರೆ. ಮರಗಳು ನೆಲಕಚ್ಚುತ್ತಿವೆ. ಅಂಡರ್ ಪಾಸ್ ರಸ್ತೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗ್ತಿದೆ. ತಗ್ಗು ಪ್ರದೇಶದ ಮನೆಗಳಿಗೂ ಮಳೆ ನೀರು ನುಗ್ತಿದೆ. ಈ ಸಾಲು ಸಾಲು ಅವಾಂತರಗಳ ಬಗ್ಗೆ TV9 ನಿರಂತರವಾಗಿ ವರದಿ ಮಾಡ್ತಿದೆ. ಇದರ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಮಳೆ ಅವಾಂತರಗಳ ಬಗ್ಗೆ TV9 ವರದಿ. ಪಾಲಿಕೆ ಅಲರ್ಟ್. ನಗರದ 8 ವಲಯಾಧಿಕಾರಿಗಳ ಜೊತೆ ಚರ್ಚೆ. ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಇವತ್ತು ನಗರದ 8 ವಲಯಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಮಳೆಗಾಲದ ಸಿದ್ಧತೆ ಬಗ್ಗೆ ಮಾಹಿತಿ ಪಡೆದ್ರು. ನಗರದಲ್ಲಿ 150 ಕಡೆ ಮಳೆ ನೀರು ನಿಂತು ಸಮಸ್ಯೆಯಾಗಿದೆ. 325 ಕಡೆ ಮರಗಳು ಧರೆಗುರುಳಿವೆ. ಪಾಲಿಕೆ ವತಿಯಿಂದ 320 ಮರಗಳನ್ನ ತೆರವು ಮಾಡಲಾಗಿದೆ ಅಂತ ಪಾಲಿಕೆ ಆಯುಕ್ತರು ತಿಳಿಸಿದ್ರು. ಮಳೆ ಅನಾಹುತಗಳ ತಡೆಗೆ ಪ್ರತಿ ವಾರ್ಡ್ಗೆ 30 ಲಕ್ಷ, ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ 10 ಕೋಟಿ ಮೀಸಲಿಟ್ಟಿದ್ದೇವೆ ಅಂತ ತಿಳಿಸಿದ್ರು. ಪ್ರತಿ ವಾರ್ಡ್ಗೆ ಈ ಪ್ರಕಾರ ತುರ್ತು ಕಾಮಗಾರಿಗಳಿಗಾಗಿ ಅದರಲ್ಲಿ ಕೂಡ ಡಿಸಿಲ್ಟಿಂಗ್ ಇತ್ಯಾದಿ ಕಾಮಗಾರಿಗಳಿಗೆ 30 ಲಕ್ಷ ಇಟ್ಕೊಂಡಿದ್ದೇವೆ. ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಾವು 10 ಕೋಟಿ ಬಜೆಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸುದೃಢ ಮಾಡಲಿಕ್ಕೆ ಇಟ್ಕೊಂಡಿದ್ದೇವೆ. ಅದರಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅದಕ್ಕಾಗಿ ಕೆಲವು ಕಡೆಗೆ ಪಂಪ್ ಇಟ್ಕೊಂಡು ವ್ಯವಸ್ಥೆ ಮಾಡಲಿಕ್ಕೇನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆ ಪ್ರಕಾರ 10 ಕೋಟಿ ಇದಕ್ಕಾಗಿ ಇಟ್ಕೊಂಡಿದ್ದೇವೆ. ಮಳೆಗಾಲ ಎದುರಿಸಲು ಸಜ್ಜಾಗಬೇಕಿದ್ದ ತೋಟಗಾರಿಕೆ ಇಲಾಖೆ ಮೌನ ವಹಿಸಿದೆ. ಕಬ್ಬನ್ ಪಾರ್ಕ್ನಲ್ಲಿ ಒಣಗಿ ನಿಂತಿರುವ ಮರ, ರೆಂಬೆ ಕೊಂಬೆಗಳನ್ನ ತೆರವು ಮಾಡಿಲ್ಲ ಅಂತ ಜನರು ಆಕ್ರೋಶ ಹೊರಹಾಕಿದ್ದಾರೆ. ದಿನ ಕಂಪ್ಲೇಂಟ್ ಮಾಡ್ತಾರೆ ಸರ್, ಮರಗಳು ಎತ್ತಿಲ್ಲ, ಗಿಡಗಳು ಎತ್ತಿಲ್ಲ ಸರ್, ಎಷ್ಟು ಎಲ್ಲ ಕೊಂಬೆಗಳು ಉದುರ್ತನವಿದೆ, ಬೀಳ್ತಾನೆ, ಅದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್ ಸ್ವಲ್ಪ ಅಂತ. ನಾನು ಎಷ್ಟು ಅಂತ ನಾನು ಹೋರಾಟ ಮಾಡಲಿ, ಎಷ್ಟು ಅಂತ ಅವ್ರ ಗಮನಕ್ಕೆ ತರಲಿ, ಎಷ್ಟೊಂದು ಸರ್ಕಾರ ಗಮನಕ್ಕೆ ತಂದಿದ್ದೀನಿ, ಇಷ್ಟು ಇವಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಗಮನಕ್ಕೂ ತಂದಿದ್ದೀನಿ. ಮಳೆ ಬಳಿಕ ಸದ್ದಿಲ್ಲದೆ ಡೆಂಗಿ ಡಂಗುರ. ಮಳೆ ಆರ್ಭಟ, ವಾತಾವರಣ ಬದಲಾವಣೆಯಿಂದ ಡೆಂಗಿ ಕೇಸ್ ಹೆಚ್ಚಾಗ್ತಿದೆ. ಸಿಟಿಯಲ್ಲಿ ನಿತ್ಯ 50 ರಿಂದ 60 ಡೆಂಗಿ ಕೇಸ್ ದಾಖಲಾಗ್ತಿದೆ. ಏಪ್ರಿಲ್ 1 ರಿಂದ ಮೇ 10 ರವರೆಗೆ 930 ಕೇಸ್ ದಾಖಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲೇ 453 ಡೆಂಗಿ ಕೇಸ್ಗಳು ಪತ್ತೆಯಾಗಿವೆ. ಡೆಂಗಿ ಪ್ರಕರಣಗಳ ತಡೆಗೆ ಪಾಲಿಕೆ ಹಲವು ಕ್ರಮ ಕೈಗೊಂಡಿದೆಯಂತೆ. ಫಸ್ಟ್ ರೌಂಡ್ ಆಫ್ ಮಳೆಯಲ್ಲಿ ನೀರು ಪೂರ್ಣವಾಗಿ ಬರುವುದಿಲ್ಲ, ಶವರ್ಸ್ನಲ್ಲಿ ಕೂಡ ತೀವ್ರತೆ ಇರಲ್ಲ. ಸೆಕೆಂಡ್ ಆಗಿ ಎಲ್ಲಿಯೂ ನಿಂತು ಬೀಳುತ್ತೆ. ಸೊಳ್ಳೆಗಳ ಪ್ರಮಾಣ ಜಾಸ್ತಿ ಆಗಿದೆ. ಡೆಂಗು ಅದರಿಂದ ಉಂಟಾಗಂಥ ಒಂದು ವಿಚಾರ ಇರುವುದರಿಂದ ಸ್ವಲ್ಪ ಮಟ್ಟಕ್ಕೆ ಅದನ್ನು ಹೆಚ್ಚಳ ಆಗ್ತದೆ. ನಮ್ಮದು ಲಾರ್ವಾ ಕಂಟ್ರೋಲ್ಗಾಗಿ, ಸ್ಪ್ರೇಯಿಂಗಾಗಿ ಮತ್ತು ಸ್ಯಾಂಪಲ್ ಕಲೆಕ್ಷನ್ ಕೆಲಸ ಇನ್ನೂ ತೀವ್ರವಾಗಿ ನಡೀತಾ ಇದೆ. ಏನೇ ಹೇಳಿ ಮಳೆರಾಯ ಈಗಾಗಲೇ ಟ್ರೇಲರ್ ತೋರಿಸಿದ್ದಾನೆ. ಮುಂಗಾರು ಶುರುವಾಗೋದ್ರೊಳಗೆ ಎಚ್ಚೆತ್ತುಕೊಳ್ಳದಿದ್ರೆ ಜನರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ವಿನಯ್ ಕುಮಾರ್, ಪೂರ್ಣಿಮಾ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.